ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. 2ನೇ ತರಗತಿಯ ಸವಿ ಕನ್ನಡದ ಪಾಠ ಗೆಳೆತನ. ಪಾಠದ ಅರ್ಥ ಹಾಗೂ ಅದರ ಒಂದು ಎಕ್ಸ್ಪ್ಲನೇಷನ್ ನೋಡ್ಕೊಂಡು ಬರೋಣ. ಗೆಳೆತನ ಏನು? ಗೆಳೆತನ ಅಂದರೆ ಫ್ರೆಂಡ್ಶಿಪ್. ಕುದುರೆ ಮತ್ತು ಒಂಟೆ. ಕುದುರೆ ಹಾರ್ಸ್, ಒಂಟೆ ಕ್ಯಾಮೆಲ್. ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದರು. ಆ ಹಾರ್ಸ್ ಅಂಡ್ ಎ ಕ್ಯಾಮೆಲ್ ವರ್ ಗುಡ್ ಫ್ರೆಂಡ್ಸ್. ಒಂದೇ ಕಡೆ ವಾಸಿಸುತ್ತಿದ್ದವು. ಅವರಿಬ್ಬರು ಒಂದೇ ಕಡೆ ವಾಸ ಮಾಡ್ತಾ ಇರ್ತಾರೆ. ದೇ ಲಿವ್ ಇನ್ ಅ ಸೇಮ್ ಪ್ಲೇಸ್. ಜೊತೆಯಾಗಿ ಆಹಾರ ಹುಡುಕಿ ತಿನ್ನುತ್ತಿದ್ದವು. ದೇ ವರ್ ಸರ್ಚಿಂಗ್ ಫಾರ್ ಫುಡ್ ಟುಗೆದರ್ ಆ್ಯಂಡ್ ದೇ ವಿಲ್ ಈಟ್ ದ ಫುಡ್. ಒಮ್ಮೆ ಕುದುರೆಗೆ ಒಂದು ಆಲೋಚನೆ ಬಂದಿತು. ಒಂದೇ ಏನಾಗುತ್ತೆ, ಕುದುರೆಗೆ ಆಲೋಚನೆ ಬರುತ್ತೆ. ಒನ್ಸ್ ದ ಹಾರ್ಸ್ ಗಾಟ್ ಆ್ಯನ್ ಐಡಿಯಾ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು? ಕುದುರೆ ಮತ್ತು ಒಂಟೆ ಯೋಚನೆ ಮಾಡುತ್ತೆ, ನಾವಿಬ್ಬರಲ್ಲಿ ಯಾರು ಹೆಚ್ಚು, ಯಾರು ಜಾಸ್ತಿ, ವಿಚ್ ಆಫ್ ಅಸ್ ಇಸ್ ಗ್ರೇಟರ್. ಅದಕ್ಕೆ ಒಂಟೆ ಇರುತ್ತೆ. ಒಂಟೆ ಕೇಳ್ತಾ ಇದೆ, ಕುದುರೆಯಣ್ಣ, ಹಾರ್ಸ್ ಬ್ರದರ್, ಓಕೆ, ನಾವಿಬ್ಬರು ಸಮಾನರು ಅಲ್ಲವೇ? ನಾವಿಬ್ಬರು ವಿ ಬೋತ್ ಆರ್ ಈಕ್ವಲ್ ಅಂತ ಹೇಳ್ತಾರೆ. ನಾವಿಬ್ಬರು ಸಮಾನರು ಅಲ್ಲ, ವಿ ಬೋತ್ ಆರ್ ಈಕ್ವಲ್ ಎಂದು ಹೇಳಿತು. ಆ ಮಾತಿನಿಂದ ಕುದುರೆಗೆ ಸಮಾಧಾನವಾಗಲಿಲ್ಲ. ಕುದುರೆಗೆ ಏನಾಗುತ್ತೆ, ಆ ಮಾತಿಂದ ಸಮಾಧಾನ ಆಗಲಿಲ್ಲ. ಯಾಕಂದರೆ ಕುದುರೆ ಅಂದ್ಕೊಳ್ತಾ ಇದೆ ನಾನೇ ಗ್ರೇಟು ಅಂತ. ದ ಹಾರ್ಸ್ ವಾಸ್ ನಾಟ್ ಹ್ಯಾಪಿ ಫಾರ್ ದಟ್ ಆನ್ಸರ್. ಆಗ ಅದು ಆನೆ ಅಂದರೆ ಯಾವುದು? ಎಲಿಫೆಂಟ್ ಬ್ರದರ್ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ ಎಂದಿತು. ಲೆಟ್ಸ್ ಆಸ್ಕ್ ಹಿಮ್. ಒಂಟೆ ಒಪ್ಪಿಕೊಂಡಿತು. ಒಂಟೆ ಸೆಡ್, ದ ಕಾಮಲ್ ಸೆಡ್ ಓಕೆ, ವಿ ವಿಲ್ ಆಸ್ಕ್ ಹಿಮ್. ಅವು ಆನೆಯ ಬಳಿಗೆ ಹೋದವು. ಅವು ಯಾರ ಹತ್ರ ಹೋಗ್ತವೆ? ನ್ಯಾಯ ಕೇಳೋಕ್ಕೆ ಆನೆ ಹತ್ರ ಹೋಗ್ತದೆ. ವೆಂಟ್ ಟು ದ ಎಲಿಫೆಂಟ್. ಕುದುರೆಯು ಹಾರ್ಸ್ ಆನೆಯಣ್ಣ, ಎಲಿಫೆಂಟ್ ಬ್ರದರ್, ನಾವಿಬ್ಬರಲ್ಲಿ ಯಾರು ಹೆಚ್ಚು ಎಂದು ನೀನು ಹೇಳಬೇಕು. ಎಲಿಫೆಂಟ್ ಬ್ರದರ್, ಯು ಮಸ್ಟ್ ಸೇ ವಿಚ್ ಆಫ್ ಅಸ್ ಇಸ್ ಗ್ರೇಟರ್. ನಾವಿಬ್ಬರಲ್ಲಿ ಯಾರು ಗ್ರೇಟ್ ಅಂತ. ಆನೆಯು ಸ್ವಲ್ಪ ಹೊತ್ತು ಯೋಚಿಸಿ, ಅಂದರೆ ಆನೆ ಏನು ಮಾಡುತ್ತೆ, ಆನೆ ಥಿಂಕ್ ಮಾಡುತ್ತೆ, ಸ್ವಲ್ಪ ಹೊತ್ತು ಯೋಚನೆ ಮಾಡುತ್ತೆ, ಇಸ್ ಥಿಂಕಿಂಗ್. ತಮ್ಮಂದಿರ, ಬ್ರದರ್ಸ್, ಯಾರು ಹೆಚ್ಚು ಎಂದು ಸುಮ್ಮನೆ ಹೇಳುವುದು ಸರಿಯಲ್ಲ. ನೀವು ಯಾರು ಹೆಚ್ಚು ಅಂತ ಸುಮ್ಮನೆ ಹೇಳೋಕ್ಕೆ ಆಗಲ್ಲ ಅಲ್ವಾ? ಸುಮ್ಮನೆ ಹೇಳೋಕ್ಕಾಗಲ್ಲ ಯಾರು ಹೆಚ್ಚು ಅಂತ. ಇಟ್ ಈಸ್ ನಾಟ್ ರೈಟ್ ಟು ಜಸ್ಟ್ ಸೇ ಹೂ ಇಸ್ ಮೋರ್ ಆರ್ ಹೂ ಇಸ್ ಗ್ರೇಟರ್. ನಿಮ್ಮಿಬ್ಬರಿಗೆ ಓಟದ ಸ್ಪರ್ಧೆ ಏರ್ಪಡಿಸೋಣ. ಏನು ಮಾಡೋಣ, ನಾವೇ ನಿಮ್ಮಿಬ್ಬರಿಗೆ ರೇಸ್ ಇಡೋಣ. ವಿ ವಿಲ್ ಅರೇಂಜ್ ರೇಸ್. ಆದರೆ ಸ್ಪರ್ಧೆಯು 2 ಸಲ ಇರಲಿ. ಬಟ್ ಸ್ಪರ್ಧೆ 2 ಸತಿ ಇರಬೇಕು. ದ ರೇಸ್ ಫಾರ್ ಯು 2 times, ಟ್ವೈಸ್. ಅನಂತರ ತೀರ್ಮಾನಿಸ, ದೆನ್ ವಿ ವಿಲ್ ಡಿಸ್ಕಸ್ ಎಂಬ ಸಲಹೆಯನ್ನು ನೀಡಿತು. ಎಂಬ ಸಲಹೆಯನ್ನೆಂದರೆ ಅದು ಒಂದು ಸಜೆಷನ್ನ ಕೊಡ್ತು. ಸ್ನೇಹಿತರಿಬ್ಬರು ಒಪ್ಪಿಕೊಂಡರು. ದೇ ಬೋತ್ ಆರ್ ಅಗ್ರೀಡ್. ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧರಿಸಿತು. ದ ಎಲಿಫೆಂಟ್ ಡಿಸೈಡೆಡ್ ದ ಪ್ಲೇಸ್ ಆ್ಯಂಡ್ ದ ಟೈಮ್ ಫಾರ್ ದ ಕಂಟೆಸ್ಟ್ ಫಾರ್ ದ ರೇಸ್. ನೀವು ಈ ಬೇವಿನ ಮರದಿಂದ ಆರಂಭಿಸಿ. ಯು ಸ್ಟಾರ್ಟ್ ಫ್ರಮ್ ದಿಸ್ ನೀಮ್ ಟ್ರೀ. ಆ ಕೊಳದವರೆಗೆ ಓಡಿ. ಸ್ಟಾರ್ಟ್ ಫ್ರಮ್ ನೀಮ್ ಟ್ರೀ ಆ್ಯಂಡ್ ರನ್ ಅಂಟಿಲ್ ದಟ್ ಪಾಂಡ್. ಕೊಳದ ಬಗ್ಗೆ ನೀವು ಹೇಳಬೇಕು. ನಾನು ಕೊಳದ ಹತ್ತಿರ ಇರುತ್ತೇನೆ ಎಂದು ಸೂಚನೆ. ಐ ವಿಲ್ ಬಿ ನಿಯರ್ ದ ಪಾಂಡ್. ಹೂ ಸೆಡ್ ದಟ್? ದ ಎಲಿಫೆಂಟ್ ವಿಲ್ ಬಿ ನಿಯರ್ ದ ಪಾಂಡ್. ಆನೆಯು ಅಲ್ಲಿಗೆ ಹೋಯಿತು. ಆನೆ ಏನು ಮಾಡುತ್ತೆ, ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಳ್ಳುತ್ತೆ. ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು. ದ ಹಾರ್ಸ್ ಆ್ಯಂಡ್ ದ ಕ್ಯಾಮೆಲ್ ಸ್ಟಾರ್ಟೆಡ್ ರನ್ನಿಂಗ್. ಕುದುರೆಯೇ ವೇಗವಾಗಿ ಓಡಿ ಮೊದಲು ಗುರಿಯನ್ನು ಮುಟ್ಟಿತು. ಯಾರು ಮೊದಲು ಗುರಿಯನ್ನು ಮುಟ್ಟಿದರು ಅಂದರೆ ಫಸ್ಟು ಕುದುರೆ ರೀಚ್ ದ ಟಾರ್ಗೆಟ್. ಯಾವ ಟಾರ್ಗೆಟ್ ಅಂದರೆ ಯು ಶುಡ್ ರೀಚ್ ದ ಪಾಂಡ್. ಕುದುರೆ ಹಾರ್ಸ್, ನೋಡಿದ್ದೀರಾ, ಸಿ, ನಾನೇ ಹೆಚ್ಚು ಅಂತ ಗೊತ್ತಾಯಿತೆ ಎಂದು ಜಂಬದಿಂದ ಹೇಳಿತು. ಅದು ಹೇಳ್ತಾಳೆ, ಯು ಸಿ ಐ ಆಮ್ ದ ಗ್ರೇಟರ್ ಅಂತ ಏನಾಗುತ್ತೆ, ಇಟ್ ಈಸ್ ಟೆಲ್ಲಿಂಗ್ ದಟ್ ಪ್ರೌಡ್ಲಿ ಇಟ್ ಈಸ್ ಟೆಲ್ಲಿಂಗ್. ಆನೆ ಎಲಿಫೆಂಟ್, ಕುದುರೆಯೇ
ಹಾರ್ಸ್, ನಮ್ಮ ಒಪ್ಪಂದದಂತೆ ಇನ್ನೊಂದು ಕಡೆ ಸ್ಪರ್ಧೆ ಇದೆ. ಏನಿದೆ, ನಾವು ಅಗ್ರಿಮೆಂಟ್ ಮಾಡಿರೋ ಥರ ದೇರ್ ಈಸ್ ಒನ್ ಮೋರ್ ರೇಸ್ ಅಂತ ಹೇಳುತ್ತೆ. ಆಗಲಿ, ಅನಂತರ ಯಾರು ಹೆಚ್ಚು ಎಂಬುದನ್ನು ತೀರ್ಮಾನಿಸಬಹುದು. ದೆನ್ ಲೆಟ್ಸ್ ವಿ ಡಿಸೈಡ್ ಹೂ ಇಸ್ ಗ್ರೇಟರ್. ಓಹೋ, ಹಾಗೆಯೇ ಆಗಲಿ, ನಾನು ಸಿದ್ಧ ಎಂದು ಕುದುರೆ ಹೆಮ್ಮೆಯಿಂದ ಹೇಳಿತು. ಅದು ಹೇಳುತ್ತೆ, ಓ ದಟ್ಸ್ ವೈ ಐ ಆಮ್ ರೆಡಿ ಸೆಡ್ ದಟ್ ಹಾರ್ಸ್ ಈಸ್ ವೆರಿ ಹ್ಯಾಪಿ. ದಟ್ಸ್ ವೈ ಹಿ ನೋ ದಟ್ ಹಿ ವಿಲ್ ವಿನ್ ಅಗೇನ್ ಆಲ್ಸೋ ಹಿ ವಿಲ್ ವಿನ್. ಆನೆಯು ಎರಡನೆಯ ಸಲದ ಓಟದ ಸ್ಪರ್ಧೆಯನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು. ಆನೆ ಏನು ಮಾಡುತ್ತೆ, ಸೆಕೆಂಡ್ ಟೈಮಲ್ಲಿ ಎಲ್ಲಿ ಸ್ಯಾಂಡ್ ಜಾಸ್ತಿ ಇರುತ್ತೆ ಅಲ್ಲಿ ಅದು ರೇಸನ್ನು ಅರೇಂಜ್ ಮಾಡ್ತು. ಅಲ್ಲಿ ಸ್ಪರ್ಧೆಯ ಆರಂಭ ಮತ್ತು ಗುರಿ ಮುಟ್ಟುವ ಜಾಗಗಳನ್ನು ಗುರುತಿಸಿತು. ದೇರ್ ಮಾರ್ಕ್ ದಟ್ ಸ್ಟಾರ್ಟ್ ಆ್ಯಂಡ್ ಫಿನಿಶ್ ಏರಿಯಾಸ್ ಆಫ್ ದ ಕಾಂಪಿಟೇಷನ್. ಇಲ್ಲಿ ನೀಮ್ ಟ್ರೀಯಿಂದ ಪಾಂಡ್ ತನಕ ಇತ್ತು, ಬಟ್ ಅಲ್ಲಿ ಸ್ಯಾಂಡ್ ಇರೋ ಜಾಗ, ಡೆಸರ್ಟ್ ಆಗಿರೋದ್ರಿಂದ ಅಲ್ಲಿ ಪಾಯಿಂಟಿಂಗ್ ಮಾಡೋದು ಕಷ್ಟ ಆಗುತ್ತೆ, ಬಟ್ ಪಾಯಿಂಟ್ ಮಾಡಿದೆ. ಆನೆಯು ನಿಂತಿತು. ಓಟದ ಸ್ಪರ್ಧೆ ಪ್ರಾರಂಭವಾಯಿತು. ದ ಕಾಂಪಿಟೇಷನ್ ಸ್ಟಾರ್ಟ್. ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡಿತು. ದ ಕ್ಯಾಮೆಲ್ ರನ್ ಸ್ಮೂತ್ಲಿ ಆನ್ ದ ಸ್ಯಾಂಡ್. ಯಾಕೆಂದರೆ ಅದು ಎಲ್ಲಿರೋದು ಕುದುರೆ ಎಲ್ಲಿ ವಾಸ ಮಾಡುತ್ತೆ, ಮರಳು ಗಾಡಿನಲ್ಲಿ, ದಟ್ಸ್ ವೈ. ಆದರೆ ಅಲ್ಲಿ ಕುದುರೆಗೆ ಓಡಲು ಕಷ್ಟವಾಯಿತು. ಬಟ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ದ ಹಾರ್ಸ್ ಟು ರನ್ ದೇರ್ ಬಿಕಾಸ್ ಇಟ್ ಈಸ್ ಆನ್ ದ ಲ್ಯಾಂಡ್, ನೋ ಇಟ್ ಈಸ್, ಬಟ್ ದ ಹಾರ್ಸ್ ಈಸ್ ಲಿವಿಂಗ್ ಇನ್ ದ ಡೆಸರ್ಟ್. ಎರಡನೇ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು. ದ ಕ್ಯಾಮಲ್ ಓನ್ ದ ರೇಸ್ ಫಾರ್ ದ ಸೆಕೆಂಡ್ ಟೈಮ್. ಆಗ ಸೋತ ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತು. ದ ಲೂಸಿಂಗ್ ಹಾರ್ಸ್ ರಿಯಲೈಸ್ಡ್ ಹಿಸ್ ಮಿಸ್ಟೇಕ್. ಅವನಿಗೆ ಅರ್ಥ ಆಯಿತು. ಆನೆ ಮತ್ತು ಒಂಟೆಯ ಹತ್ತಿರ ಕ್ಷಮೆ ಕೇಳಿತು. ಹಿ ಅಪಾಲೈಸ್ಡ್ ಟು ದ ಎಲಿಫೆಂಟ್ ಆ್ಯಂಡ್ ದ ಕ್ಯಾಮೆಲ್. ಆನೆಯು, ತಮ್ಮಂದಿರ, ನಿಮ್ಮಲ್ಲಿ ಯಾರು ಹೆಚ್ಚು ಅಲ್ಲ. ನಿಮ್ಮಲ್ಲಿ ನೈದರ್ ಆಫ್ ಯು ಮೋರ್ ಆರ್ ಲೆಸ್, ಈಚ್ ಹ್ಯಾಸ್ ಇಸ್ ಓನ್ ಎಬಿಲಿಟಿ ಅಂತ ಹೇಳುತ್ತೆ. ನಿಮ್ಮದೇ ಆದ ಒಂದು ವಿಶೇಷ ಇದೆ. ನೀವಿಬ್ಬರು ಒಳ್ಳೆಯ ಗೆಳೆಯರಾಗಿದ್ದೀರಿ. ಯು ಬೋತ್ ಆರ್ ಗುಡ್ ಫ್ರೆಂಡ್ಸ್. ಮುಂದೆಯೂ ಹಾಗೆಯೇ ಇರಿ. ಮುಂದೆ ಅಂದರೆ ಇನ್ ಫ್ಯೂಚರ್ ಆಲ್ಸೋ ಯು ಶುಡ್ ಬಿ ಲೈಕ್ ದಿಸ್ ಓನ್ಲಿ. ಗೆಳೆತನದ ಆನಂದವನ್ನು ಹಂಚಿಕೊಂಡು ಬಾಳಿರಿ ಎಂದು ಹೇಳಿತು. ಲಿವ್ ಆ್ಯಂಡ್ ಶೇರ್ ದ ಜಾಯ್ ಆಫ್ ಯುವರ್ ಫ್ರೆಂಡ್ಶಿಪ್. ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನು ತಿಳಿಸಿದವು. ದೇ ಥ್ಯಾಂಕ್ಡ್ ಫಾರ್ ದ ಹಾರ್ಸ್ ಆ್ಯಂಡ್ ಎಲಿಫೆಂಟ್. ಹಾರ್ಸ್ ಆ್ಯಂಡ್ ಎಲಿಫೆಂಟ್ ಥ್ಯಾಂಕ್ ದಟ್ ಎಲಿಫೆಂಟ್. ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿರಿ. ದೇ ವರ್ ಹ್ಯಾಪಿ ಆ್ಯಸ್ ಫ್ರೆಂಡ್ಸ್. ಓಕೆನಾ? ವಾಟ್ ಈಸ್ ದ ಮಾರಲ್ ಆಫ್ ಸ್ಟೋರಿ? ಗೆಳೆತನ ಸಹಬಾಳ್ವೆಗೆ ಜೋಪಾನ. ಫ್ರೆಂಡ್ಶಿಪ್ ಈಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಟು ದ ಕೋಎಕ್ಸಿಸ್ಟೆನ್ಸ್. ಅಲ್ವಾ? ನಮ್ಮ ಒಂದು ಚೆನ್ನಾಗಿರಬೇಕು ಜೀವನ, ಸಹಬಾಳ್ವೆ ಇರಬೇಕು ಅಂದರೆ, ಅದು ಜೀವನ ಮಾಡಬೇಕು ಅಂದರೆ ಗೆಳೆತನ ಬೇಕೇ ಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.